ಪರ್ಫೆಕ್ಟಾಗಿ ಆಲ್ರೆಡಿ ನಮ್ಮ ಹಿಂದಿನ ಒಂದು ಎಪಿಸೋಡಲ್ಲೇ ಹೊಸ ಪಕ್ಷ ಕಟ್ಟಬೋದಾ ಅನ್ನೋಂಥ ಮಾತನ್ನು ವಿಚಾರ ಹರಿಬಿಟ್ಟಿದ್ವಿ. ಅದಕ್ಕೆ ಒಳ್ಳೆಯ ಪ್ರತಿಕ್ರಿಯೆನೂ ಬರ್ತಾಯಿದೆ. ಆ ಮಾತು ಬೇರೆ. ಯಾಕಂತಂದ್ರೆ ಇಲ್ಲೇ ಈಗಾಗಲೇ ಡೆವಲಪ್ಮೆಂಟ್ ಎಲ್ಲ ನೋಡಿದಾಗ ಯಡಿಯೂರಪ್ಪರನ್ನು ಎದುರು ಹಾಕ್ಕೊಂಡು ಬಿ ಜೆ ಪಿಯಲ್ಲಿ ಮುಂದುವರಿದು ಭಾಳ ಕಷ್ಟ. ಯಾಕಂದರೆ ಹೈಕಮಾಂಡಿಗೆ ಗೊತ್ತಾಗಿಬಿಟ್ಟದ ಕರ್ನಾಟಕದಲ್ಲಿ ಯಡಿಯೂರಪ್ಪನವ್ರನ್ನ ಬಿಟ್ಟರೆ ಅಲ್ಲಿ ನಮ್ಮ ಪಕ್ಷ ಬೆಳೆಯೋದಿಲ್ಲ ಅನ್ನುವಂಥದ್ದು ಕನ್ಫರ್ಮೇಷನ್ ಆಗ್ಯದ. ಅವ್ರು ವಿರೋಧಿ ಬೆಳೆದವ್ರು ಬೇಕಾದ ಹೇಳ್ಬೋದು, ಇಲ್ಲಂತಲ್ಲ. ಅವ್ರದ್ದು ನಾಯಕರಲ್ಲ, ಭ್ರಷ್ಟರಾದಾರ, ಕುಟುಂಬ ರಾಜಕೀಯ, ಅದು ಇದು ಎಲ್ಲ ಆರೋಪ ಮಾಡಿದ್ರು. ಈಗ ಒಂದಲ್ಲ ಎರಡಲ್ಲ, ದಿನನಿತ್ಯ ಆರೋಪ ಮಾಡೋದು ಕೇಳಿ ಜನನು ಏನಪ್ಪ ಇವ್ರಿಗೆ ಬೇರೆ ವಿಷಯ ಇಲ್ಲ ಏನು ಅನ್ನುವಷ್ಟು ಮಟ್ಟಿಗೆ ವಿರೋಧ ಮಾಡಿದರು. ಅದರ ಉಚ್ಚಾರಣೆ ಬಗ್ಗೆ ನಮ್ಮ ಬಸವ ಜಯ ಮೃತ್ಯುಂಜಯ ಸ್ವಾಮಿಗಳು ಖಂಡನೆ ಮಾಡಿದ್ದಾರೆ. ಮತ್ತು 15 ತಾರೀಕು ಹಿಂದೆ ತೊಗೊಳ್ರಿ ಅಂತೇಳಿ ವಾರ್ನಿಂಗ್ ಮಾಡಿದ್ದಾರೆ. ಇವರ ಒಂದು ಉಚ್ಚಾಟನೆ ಮಾಡಿದಂಥದ್ದನ್ನು ಅಂತೇಳಿ ಇದು ಒಬ್ಬ ಸ್ವಾಮೀಜಿಯವರಾಗೆ ಮತ್ತು ಇವ್ರ ಸಲುವಾಗಿ ಒಂದು ಮೂಮೆಂಟ್ ಮಾಡಿದ್ದಾರೆ. ಅವರು ಈ ಸ್ವಾಮೀಜಿಯವ್ರ ಸಲುವಾಗಿ ಯತ್ನಾಳರು ಅವ್ರ ಪರ ಧ್ವನಿ ಎತ್ತಿದ್ದು ಒಂದು ರೀತಿ ಒಳ್ಳೆಯದು. ಮತ್ತೊಂದು ರೀತಿಯಿಂದ ಸ್ವಾಮಿಗಳ ರಾಜಕೀಯ ಬೇಕಾ ಅನ್ನೋದು ಒಂದು ಚರ್ಚೆ ಅನ್ನೋದು ನಾವು ಮರಿಲ್ಲ ಅಂತಲ್ಲ. ಆದ್ರೆ ಬೇಕಾ ಬೇಡ ಚರ್ಚೆಯಲ್ಲಿ ಬೇಕಾಗಿಲ್ಲ. ಈ ನಮ್ಮ ಮೃತ್ಯುಂಜಯ ಸ್ವಾಮೀಜಿಯವ್ರ ಜೊತೆಗೆ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್ ಭಾಳಷ್ಟು ಗುರುತಿಸಿಕೊಂಡವರು. ಪ್ರತಿಯೊಂದು ಇವರು ಹೋರಾಟದಲ್ಲೇ ಮುಂಚೂಣಿಯಲ್ಲಿದ್ದಂಥವರು, ರಿಸರ್ವೇಷನ್ ಸಲುವಾಗಿ ಅಂತ ಇನ್ನೂ ಮುಂಚೂಣಿಯಲ್ಲಿ ಬಂದಂಥವರು. ಹೀಗಾಗಿ ಅವ್ರು ಬೆಂಬಲಿಸಿದ್ದ ಏನು ತಪ್ಪಿಲ್ಲ ಅವ್ರ ದೃಷ್ಟಿಯಲ್ಲಿ. ಆದರೆ ನೋಡುವ ದೃಷ್ಟಿಯಲ್ಲೇ, ವಿಮರ್ಶಕ ದೃಷ್ಟಿಯಲ್ಲೇ, ಅಥವಾ ನಮ್ಮ ವಿಜಯಾನಂದ ಕಾಶ್ಯಪ್ನವ್ರ ದೃಷ್ಟಿಯಲ್ಲಿ ತಪ್ಪಿದೆ. ವಿಜಯಾನಂದ ಕಾಶ್ಯಪ್ನವ್ರು ಹೇಳ್ತಾರೆ, ಇಲ್ಲ ಸ್ವಾಮೀಜಿಯವರಾಗಿ ತಮ್ಮ ಸ್ವಾಮೀಜಿ ಕೆಲಸ ಮಾಡಬೇಕು, ಅದನ್ನು ಬಿಟ್ಟು ಇದು ರಾಜಕೀಯ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಮಾತನ್ನು ಇವರು ಕಾಂಗ್ರೆಸ್ ಅವರು, ಜೊತೆಗೆ ನಮ್ಮ ಯತ್ನಾಳರ ಕಡು ವಿರೋಧಿಗಳು. ಹೀಗಾಗಿ ಯತ್ನಾಳ್ ಉಚ್ಚಾಟನೆ ಒಂದು ಪಕ್ಷದ ನಿರ್ಣಯ ಹೊರತು ಪಂಚಮಸಾಲಿ ಸಮಾಜದಲ್ಲ, ಪೀಠ ನಿರ್ಣಯವಲ್ಲ. ಅದನ್ನು ಸಮಾಜಕ್ಕೆ ತಳ್ಕೊ ಹಾಕುವ ಕೆಲಸ ಮೃತ್ಯುಂಜಯ ಸ್ವಾಮೀಜಿಯವರು ಮಾಡಬಾರದು ಅಂತೇಳಿ ನೇರವಾಗಿ ಸ್ವಾಮೀಜಿಯವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ನೀವು ಇದಕ್ಕೆ ಯಾಕೆ ಮಾಡಿ ಸ್ವಾಮೀಜಿಯವರ ಅದು